ವಿ ಹ್ಯಾವ್ ಟು ಫಿಗರ್ ಔಟ್ ದ ಡಿಟರ್ಮಿನೆಂಟ್. ಇಲ್ಲೂ ಕೂಡ ನಾನು ಯಾವ ರೋ ಇಲ್ಲೊಂದು ಕಾಲಮಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದು, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್, ಹೇಳಿ, R3ನ R2ನ R2 3 ಅಲ್ಲ R2. ಏನಕ್ಕಂತ ಹೇಳಿದ್ರೆ 2 0 ಇದೆ, ಹಾಗಾಗಿ. ಇದೇ ಪ್ರಶ್ನೆ ಹುಡುಗರ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಅದೇ ಪ್ರಶ್ನೆನ, ಆದರೆ ಇಲ್ಲಿ R1 ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 1 2 3, ಈ 3ರಲ್ಲೂ ಕ್ಯಾಲ್ಕುಲೇಷನ್ ಇದೆ. ಅದೇ ಇವಾಗ ನಾನು R2 ಅಲ್ಲಿ ಮಾಡಿದಾಗ ಇದೇ ಕೆಲಸ ನಾನು ನೋಡಿ, ನನಗೆ ಎಷ್ಟು ಸುಲಭ ಆಗುತ್ತೆ. 0, ಇದು ಕೂಡ 0. ಇಲ್ಲಿ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಈ ಸೈನಿನ ಮ್ಯಾಪು ಮರಿಬೇಡಿ. ಈ ಮಧ್ಯದ ರೋ ಮಧ್ಯದ ಕಾಲಮಲ್ಲಿ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಬರುತ್ತೆ, ಸರಿನಾ? ವಾಪಸ್ ಇಲ್ಲಿ ಬರೋಣ. ಸೊ ಇಲ್ಲಿ -1 ಇಂಟು ಬ್ರ್ಯಾಕೆಟ್ಸ್ ಓಪನ್ -1 ಇಂಟು, ಮತ್ತು ಇಲ್ಲಿ ಏನು ಬರುತ್ತೆ, ಇಲ್ಲಿ ಈ ಥರ ಬಂದಾಗ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಇಲ್ಲಿ ನೀವು ಅಡ್ಡ ಉದ್ದದ ಲೈನ್ ಹೇಳ್ಕೊಂಬಿಡಿ. ಇಲ್ಲಿ 3 5 -1 ಟೈಮ್ಸ್ ಆಫ್ 3 ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್. ಸೊ ಇಲ್ಲಿ -1 ಇಂಟು -1 ಇಂಟು -15 ಪ್ಲಸ್ 3. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು -12 ಅಲ್ವಾ? ನೋಡಿ, ಇಲ್ಲಿ ಅದೇ ಉತ್ತರ ಬರುತ್ತೆ. ನೀವು ಏನೇ ಕಾಲಮ್ ತೊಗೊಳ್ಳಿ, ಏನೇ ರೋ ತೊಗೊಳ್ಳಿ, ಉತ್ತರ ಅಂತೂ ಅದೇ ಬರುತ್ತೆ. ಆದರೆ ಕ್ಯಾಲ್ಕುಲೇಷನ್ ಯಾವ್ದು ಸುಲಭ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ನೀವು ಮಾಡಬೇಕು.